ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶಿವಂ ಗುರೂಜಿಯವರ ದಿವ್ಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವು ನಮ್ಮ ಕರ್ಮಗಳ ನಿವಾರಣೆಗಾಗಿ, ನಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುವಂತಹ ಕರ್ಮಗಳ ನಿವಾರಣೆಗಾಗಿ ನಮ್ಮ ಮಾನಸಿಕವಾಗಿ ವಿರಜಾಗ್ನಿ ಧ್ಯಾನವನ್ನು ಮಾಡಿಕೊಳ್ಳುವಂತಹ ಕ್ರಮ ಹಾಗೂ ಮಂತ್ರಗಳನ್ನ ನೋಡ್ತಾ ಹೋಗೋಣ. ಮಂತ್ರಗಳು ಈ ರೀತಿಯಲ್ಲಿ ಇರುತ್ತದೆ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಪುಣ್ಯಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಪಾಪಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಕೃತ್ಯಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಅಕೃತ್ಯಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಸಂಕಲ್ಪಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ವಿಕಲ್ಪಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಧರ್ಮಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಅಧರ್ಮಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಕಾಮಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಕ್ರೋಧಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಲೋಭಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಮೋಹಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಮಾತ್ಸರ್ಯಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಮದಂ ಜುಹೋಮಿ ಸ್ವಾಹ. ಓಂ ಕಾ ಯೇ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಇತಂ ಪೂರ್ವ ಪ್ರಾಣ ಬುದ್ಧಿ ದೇಹ ಧರ್ಮಾಧಿಕಾರತೋ ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ
ಅವಸ್ಥಾತು ಮನಸಾ ವಾಚ ಕರ್ಮಣಃ ಹಸ್ತಾಭ್ಯಾಂ ಪಾದಾಭ್ಯಾಂ ಉದರೇಣ ಶಿಶ್ನಾಂ ಯತ್ಕೃತಂ ಯತ್ಸ್ಮೃತಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು ಸ್ವಾಹಾ. ಓಂ ಐಂ ಹ್ರೀಂ ಶ್ರೀಂ ಆರ್ದ್ರಾಂ ಜ್ವಲತಿ ಜ್ಯೋತಿರಹಮಸ್ಮಿ ಜ್ಯೋತಿರ್ಜ್ವಲತಿ ಬ್ರಹ್ಮಾಹಮಸ್ಮಿ ಯೋಹಮಸ್ಮಿ ಬ್ರಹ್ಮಾಹಮಸ್ಮಿ ಅಹಮಸ್ಮಿ ಬ್ರಹ್ಮಾಹಮಸ್ಮಿ ಅಹಮೇವಾಹಂ ಮಾಂಜುಹೋಮಿ ಸ್ವಾಹಾ. ಈಗ ನಾವು ಚಿದಾಗ್ನಿಕುಂಡೆಯಿಂದ ಮೇಲೆ ಎದ್ದು ನಿಮ್ಮ ಶರೀರದಲ್ಲಿ ಪೂರ್ಣವಾಗಿ ಹರಡುತ್ತಾ ಎಲ್ಲ ಕರ್ಮಗಳನ್ನು ಮತ್ತು ಋಣಾತ್ಮಕತೆಯನ್ನು ಸುಟ್ಟು ಹಾಕುತ್ತಿರುವುದನ್ನು ಮತ್ತು ನಿಮ್ಮ ಶರೀರದಲ್ಲಿ ಚಿನ್ನದ ಕಾಂತಿಯನ್ನು ಮತ್ತು ಅದರೊಂದಿಗೆ ಎಲ್ಲ ಧನಾತ್ಮಕ ಗುಣಗಳನ್ನು ತುಂಬುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಈ ರೀತಿಯಾಗಿ ನಾವು ಅಗ್ನಿ ಧ್ಯಾನವನ್ನು ಮಾಡಿಕೊಂಡಾಗ ನಮ್ಮ ಎಲ್ಲ ಪಾಪ ಕರ್ಮಗಳ ಹಿಂದಿನ ನೆನಪುಗಳು ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಶುಭಂ ಭೂಯಾತ್.